ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಧರ್ಮಸ್ಥಳದ ಬಗ್ಗೆ ಮತ್ತಷ್ಟು ಆತಂಕದ ಕ್ಷಣಗಳು. ಯಾಕೆಂದ್ರೆ ಯಾರು ಆರೋಪ ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ತಿಮರೋಡಿ ಮಟ್ಟಣ್ಣವ ಅವ್ರ ಜೊತೆಗಾರರು ಒಂದು 4 ಜನ ಇದ್ದಾರೆ. ಜಯಂತ್ ಟಿ ಇವರು ಮತ್ತೊಮ್ಮೆ ಈಗ ಲಾಸ್ಟ್ ಹೆಸರು ಕೊಟ್ಟು ನೀವು ಬಂದು ಭೇಟಿ ಆಗಬೇಕು ಅಂತ SIT ಅವರು ಕರೀತಾ ಇದ್ದಾರೆ. ಯಾಕಂದರೆ ಇನ್ನೊಮ್ಮೆ ಅದನ್ನು ಪರೀಕ್ಷೆ ಮಾಡೋಗ್ಬೇಕಾಗಿದೆ ಕೊನೆ ಹಂತದ್ದು ಅನ್ನುವಂಥ ಮಾತನ್ನು ಅವ್ರು ಆರೋಪ ಮಾಡಿದ್ರಲ್ಲಿ ಸುಳ್ಳು ಅದಂತ ಅವ್ರಿಗೆ ಅನಿಸಿದೇನು? ಇದು ದೊಡ್ಡ ಪ್ರಶ್ನೆ. ಇವತ್ತು ಅವ್ರು ಆರೋಪ ಮಾಡ್ತಾ ಇರೋದು ನೇರವಾಗಿ ಹೆಗ್ಗಡೆ ಅವ್ರ ವಿರೋಧವಾಗಿ ಸಾಕ್ಷಿ ಇಲ್ಲ, ಇವು ಪ್ರಾಮಾಣಿಕ ಅಲ್ಲ ಅಂತ ಅನಿಸಿದ್ದೇನೆ SITಗೆ. ಹಾಗಾದ್ರೆ ಇವರು ಆರೋಪ ಮಾಡೋರು ಆರೋಪಿಗಳ ಇವ್ರ ಮೇಲೆ ಸಂಶಯ ಬರ್ತಾ ಇದ್ದೇನೆ. ಇವತ್ತೊಂದು ದೊಡ್ಡ ಪ್ರಶ್ನೆ ಹುಟ್ಟುಬಿಟ್ಟದು ಇಡೀ ಒಂದು ಕರ್ನಾಟಕ ಜನರಲ್ಲ. ಭಾಳಷ್ಟು ಜನ ಕರ್ನಾಟಕದ ಜನ ಇದನ್ನು ನೋಡ್ತಾ ಇದ್ದಾರೆ, ಕಣ್ಣಿಟ್ಟಿದ್ದಾರೆ. SIT ಅವರು ನಿಜವಾಗಿಯೂ ಪ್ರಾಮಾಣಿಕವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರಾ? ಯಾಕಂದರೆ ಚಿಕ್ಕ ಕೆಂಪಮ್ಮಂದಾಗಿರ್ಬೋದು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎನ್ಕ್ವೈರಿ ಮಾಡಿದರು. ವಿಡಿಯೋ ಮಾಡ್ಬೋದು ಒಂದು ರೀತಿ ಪ್ರಶ್ನೆ ಮಾಡ್ತಾನೆ ಮಂಜುನಾಥ್ ಗೌಡ, ಅದು ಬದಿಗೆ ಸರಿಸಾಗ ಏಕವಚನ ಮಾತಾಡಿ ಅವ್ರನ್ನ ಬೆದರಿಸ್ತಾ ಇರ್ತಾನೆ. ಅದೇ ಕಾಲಕ್ಕೆ SIT ಅಧಿಕಾರಿ ನಮ್ಮ ಚಿನ್ನೈಗೆ ಮೊದಲ ಬೆದರಿಕೆ ಆಗ್ತಾ ಇರ್ತಾನೆ. ಧನಿಯರ ವಿರುದ್ಧ ಹೇಳಿದ್ರೆ ನೋಡಪ್ಪ ನಿನ್ನ ಅಂತೇಳಿ ನಂತರದಲ್ಲಿ ಉಲ್ಟ ಹೊಡಿತಾನೆ. ಅಂದ್ರೆ ನಾ ಈ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಈ ಸಾಕ್ಷ್ಯಗಳನ್ನು ಬೆದರಿಸುವಂಥ ಪೊಲೀಸರು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ SIT ಅವರು ಅನ್ನೋದು ಈಗ ಹೇಳುತ್ತಿರುವಂಥ ಪ್ರಶ್ನೆ. ಇದಕ್ಕೊಂದು ಅಂತ್ಯ ಕಾಣಬೇಕು. ಏನು ಹೊರಬರ್ಬೇಕು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಮತ್ತು ಬೇರೆ ಆದರೂ ಇಷ್ಟೆಲ್ಲ ನಡೆದಿದ್ದು, ಹತ್ಯೆಗಳಾಗಿದ್ದು, ಒಬ್ಬರಿಂದೊಬ್ಬರ ಅತ್ಯಾಚಾರ ಜೊತೆಗೆ ಹೆಣ್ಮಕ್ಕಳ ಕೊಲೆನೂ ಆಗಿದ್ದು, ಇವೆಲ್ಲ ಸುಳ್ಳ. ಎಲ್ಲರೂ ಪವಿತ್ರ ಭಾವನೆಯಿಂದ ತಮ್ಮದ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರ ಅಲ್ಲಿಯ ನದಿಯಲ್ಲಿ ಬಿದ್ದುಕೊಂಡು, ನೇತ್ರಾವತಿ ನದಿಯಲ್ಲಿ ಬಿದ್ದುಕೊಂಡು. ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗಬೇಕಾಗಿದೆ. 71 ಹೆಚ್ಚು ಕಡಿಮೆ 75 ಅಡ್ಡಿ ಇಲ್ಲ ಅಷ್ಟು ಹೆರಗಳು ಒಂದೇ ದಿನದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಅವರು ಅಪರಿಚಿತರು ಅನ್ಐಡೆಂಟಿಫೈಡ್ UDR ಕೇಸುಗಳು ತೆಗೆದುಬಿಟ್ಟಿದ್ದಾರೆ. ಇಂಥ 477 ಕೇಸುಗಳಾಗಿದ್ದಾವೆ ಅಂತೇಳಿ ಸ್ವತಃ ಉಗ್ರಪ್ಪನವ್ರು ಹೇಳಿದ್ದಾರೆ. ಇವರ ಬಗ್ಗೆ ಏನು ಬೆಲೆ ಇಲ್ವಾ ಈ ತನಿಖೆಗೆ? SIT ಏನು ತನಿಖೆ ಮಾಡ್ತಾ ಇದೆ ಅಂತ ಸಾಕ್ಷಿ ಸಿಕ್ಕಿಲ್ಲ ಅದು ಸ್ವತಃ ಸಾಕ್ಷಿಗಳಿದ್ದಾರಲ್ರಿ, ಆ ಸಾಕ್ಷಿಗಳ ಮೇಲೆ ಸಂಶಯ ತಿನ್ನುವಂಥದ್ದ ಹೋಗ್ರಿ. ಏನು ಆರೋಪ ಮಾಡ್ತಾ ಇದ್ದಾರೆ ಅವರು ಆರೋಪ ಮಾಡಿ ಹೆಗ್ಗಡೆ ಅವ್ರನ್ನ ಆ ಅಧಿಕಾರ ನಿಲ್ಲಿಸಿದ್ರೆ ಇವ್ರಿಗೇನು ಬರೋದಲ್ಲ ಅದರ ಲಾಭ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಹಿಂದೂಗಳರಿ, ಅದು ಹಿಂದೂ ದೇವಾಲಯ. ಮಂಜುನಾಥ ಹಿಂದೂ ಧರ್ಮದ ದೇವತೆ. ಅಣ್ಣಪ್ಪ ಅವರು ಅಣ್ಣಪ್ಪ ಸ್ವಾಮಿಯವರು ಸಿದ್ಧ ಹಿಂದೂಗಳ ನಂಬಿಕೆಯ ಒಂದು ದೇವರು. ಅಲ್ಲಿ ಪೂಜಾರಿಗೆ ಏನಾದರೂ ಕಸೋಬೇಕಂತಾರ. ಇದೊಂದು ದೊಡ್ಡ ವಿಚಾರ ಇವತ್ತು. ತಿಮರೋಡಿಯವ್ರು ಹೌದು ಹಿಂದುತ್ವವಾದಿಗಳು, RSS ಹೌದು, ಎಲ್ಲನೂ ಹೌದು. ಅವ್ರೇನು ಬೇರೆ ನೆಕ್ಸ್ಟ್ ಅಲ್ಲ. ಅವ್ರಿಗೆ ಪೀಠದ ದೇವಾಲಯದ ಹೆಸರು ಕೆಡಿಸ್ಬೇಕಂತ ಉದ್ದೇಶ ಇಲ್ಲ. ಕಠೋರ ಹಿಂದುತ್ವವಾದಿ. ಅವ್ರು ಏನು ನಡೆದ ಸೌಜನ್ಯಂದಾಗಿರ್ಬೋದು, ಇನ್ನುಳಿದ ಕೇಸುಗಳಾಗಿರ್ಬೋದು, ಅದರಲ್ಲಿ ಸೌಜನ್ಯ ಕೇಸ್ ಬದಲಾಗಿದೆ. ಅತ್ಯಂತ ಸಮರ್ಪಕವಾಗಿ ವಾದ ಮಾಡ್ತಾರೆ ಅವರು, ಹೇಳ್ತಾರೆ. ಎದುರಾಳಿಗಳನ್ನ ಒಪ್ಪಿಸ್ತಾ ಇದ್ದಾರೆ. ಮತ್ತು ಸಾಕ್ಷಿಗಳು ಇದ್ದಾವೆ, ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ದಾರೆ ಹಿಂದಿನ ಅನಿಸಿದ್ದು. ಈಗಾಗಲೇ ಪ್ರೂವ್ ಆಗ್ತಾ ಮತ್ತು ಪ್ರೂವ್ ಮಾಡ್ತಾರೆ ಅವರೆಲ್ಲರೂ. ಅವರೊಬ್ಬರೇ ಅಲ್ಲ, ಇನ್ನೂ ಅವರ ಜೊತೆಗಾರರು. ಇಲ್ಲಿವರೆಗೆ ಸೋಮನಾಥ್ ನಾಯಕರ ಪ್ರಶ್ನೆಗಳಿಗೆ ನಮ್ಮ ಹೆಗ್ಗಡೆಯವರು ಉತ್ತರ ಕೊಡ್ತಾ ಇಲ್ಲ. ಕರ್ಮಕಾಂಡಕ್ಕೆ, ಹೆಗ್ಗಡೆ ಕರ್ಮಕಾಂಡಕ್ಕೆ ಅದನ್ನೇ ನೀವು ಕೇಳ್ತಲ್ಲ SIT ಅವರು. ಹೌದು ಏನೇನು ತೆಗಿಬೇಕಾಗಿತ್ತು ಅದಕ್ಕಷ್ಟ ನೀವು ಸೀಮಿತ ಮಾಡ್ಕೊಂಡಿದ್ದಾರೆ ನಿಮ್ಮ ನೀವು. ಅಲ್ಲಿ ಏನೂ ಸಿಗಲಿಲ್ಲ ಅಂದ್ರೆ ಅಲ್ಲಿ ಏನು ನಡೆದೇ ಇಲ್ಲ ಅಂದಂಗಿಲ್ರಿ. ಎಷ್ಟು ಪ್ರಶ್ನೆಗಳು ಇವೆಲ್ಲ SIT ಮೇಲೆ. SIT ಇಲ್ಲಿ ನೋಡ್ತಾ ಇರೋದು ದಾರಿ ಏನಪ್ಪ ಅಂದ್ರೆ SIT ಏನು ವರದಿ ಕೊಡ್ತದ ಅನ್ನುವಂಥದ್ದು. ಇವೆಲ್ಲ ಸುಳ್ಳ. ದಲಿತರ ಮೇಲೆ ಅಂತ ಅನ್ಯಾಯಗಳು ಸುಳ್ಳ. ಭೂಮಿಯನ್ನು ಕಳ್ಕೊಂಡವ್ರು ಸುಳ್ಳ. ಪ್ರತಿ ಪೇಜ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಸೋಮನಾಥ್ ನಾಯಕರು.
ಯಾವ ರೀತಿಯಾಗಿ ಭೂಮಿಗಳನ್ನು ಹೊಡ್ಕೊಂಡಿದ್ದಾರೆ ಇವರು ಹೆಗ್ಗಡೆ ಅವರು ಅನ್ನುವಂಥ ಮಾತುಗಳನ್ನು. ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಲ್ಲ. ಯಾಕೆ ಎನ್ಕ್ವೈರಿ ಆಗ್ತಲ್ಲ? ಮಾಡಿದಾರ? ಏನದು ಸುಳ್ಳ? ಸೋಮನಾಥ್ ನಾಯಕರು ಮಾಡೋ ಆರೋಪಗಳು ಸುಳ್ಳ? ತಿಮರೋಡಿ ಅವ್ರದ್ದೇನೋ ಗೆಸ್ಸಿಂಗ್ ಮಾಡ್ತಿರ್ಬೋದು. ಅವ್ರು ಎವಿಡೆನ್ಸ್ ಅದಾವಲ್ರಿ ಇವರು ಸೋಮನಾಥ್ ನಾಯಕರು. ಜೊತೆಗೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಬಡವರಿಗೆ ಸಹಾಯ ಮಾಡಿದ್ರು ಅಂತೇಳಿ ಎಷ್ಟು ಬಡ್ಡಿ ಅದು? ಅದ್ರ ಬಗ್ಗೆ ಆರೋಪ ಸಾಕಷ್ಟು ಇದ್ದಾವೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ. ಅದ್ರ ಮೂಲ ಯಾರು? ಧರ್ಮಸ್ಥಳದ ಅದು ಧರ್ಮಾಧಿಕಾರಿ ಅಲ್ವಾ? ನಾವು ಯಾಕೆ ಪ್ರಶ್ನೆ ಮಾಡಬೇಕಾಗಿದ್ರೆ ವೇದವಲ್ಲಿ ಅಲ್ಲಿ ಕೆಲಸ ಮಾಡಿ ಸುಳ್ಳ. ಅವ್ನು ಪ್ರಿನ್ಸಿಪಾಲ್ ಆಗಲಿಕ್ಕೆ ಅಪ್ಲೈ ಮಾಡಿದಾಗ ಅದು ವಿರೋಧ ಮಾಡಿ ಕೋರ್ಟ್ ಥ್ರೂ ಅವ್ರು ತಂದು ಅವ್ರು ಆಗಿದ್ದಕ್ಕಾಗಿ ಅವ್ರು ಕೊಲೆ ಆಯ್ತು ಅಂತ ಆರೋಪ ಅದ. ಸುಳ್ಳ. ಈಗೆಲ್ಲ ಸುಳ್ಳು ಮಾಡಿದಿರಿ, ಅವ್ರು ಗಂಡನ ಹಾಕಿದ್ದಾರೆ, ಎಲ್ಲ ಖರೆ ಇಲ್ಲ ಅಂತ ಅನ್ನೋದಿಲ್ಲ. ಅದ್ರ ಎನ್ಕ್ವೈರಿ ಆಗಬೇಕಲ್ಲ, ನಿಜವಾದ ಎನ್ಕ್ವೈರಿ ಆಗಬೇಕಲ್ಲ. ಇವೆಲ್ಲ ಹೋಗ್ರಿ. ಭೂಮಿಗಳನ್ನು ಸೋಮನಾಥ್ ನಾಯಕರು ಆರೋಪ ಮಾಡೇ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ತನಿಖೆ ಯಾವಾಗ ಆಗೋದು? SIT ಯಾಕೆ ಮಾಡಬಾರ್ದು ಆ ತನಿಖೆಯನ್ನು? ಅದಕ್ಕೆ ಸರ್ಕಾರ ಯಾಕೆ ಒಪ್ಪಿಗೆ ಕೊಡಬಾರ್ದು? ಏನು ಮಾಡಿದಾರ? ಯಾವುದೂ ಕ್ಲಿಯರೆನ್ಸ್ ಇಲ್ಲ. SIT ಇಲ್ಲಿವರೆಗೆ ಕ್ಲಿಯರಾಗಿ ಯಾವುದೂ ಇಲ್ಲ. ಅದಕ್ಕೆ ಅವ್ರು ಏನು ಚೌಕಟ್ಟು ಹಾಕ್ಕೊಂಡೋದು ಸಹಿತ ಪಕ್ಕ ಗೊತ್ತಾಗ್ತಾ ಇಲ್ಲ. ಕೇಳ್ತಕ್ಕಂಥ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರ ಕೆಲಸ ಅವ್ರು ಮಾಡಲಿಕ್ಕಿದ್ದಾರೆ, ನಮ್ಮ ಹಸ್ತಕ್ಷೇಪ ಇಲ್ಲ, ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಸಂತೋಷ, ನಂಬಿದ್ದೀವಿ ನಾವು ನಿಮ್ಮನ್ನ. ಅಟ್ಲೀಸ್ಟ್ ಇಷ್ಟ ಮಾಡಲಿಕ್ಕೆ ಹೆಚ್ಚಿದ್ರಿ ಅಂತೇಳಿ. ಬೇರೆ ಸರ್ಕಾರ ಇದನ್ನು ಮಾಡ್ತಾ ಇರಲಿಲ್ಲ, ಅಟ್ಲೀಸ್ಟ್ ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಹೆಚ್ಚಿದ್ರಿ. ಆದರೆ ಅದು ಎನ್ಕ್ವೈರಿ ಸತ್ಯ ಹೊರಬರಬೇಕಲ್ಲ, ಸುಳ್ಳು ಹೊರಬರಬಾರ್ದು. ಮತ್ತು ಸತ್ಯನ ಮುಚ್ಚಾಕೋದು ಕೆಲಸ ಆಗಬಾರ್ದು. ಇದು ನಮ್ಮ ಹೋರಾಟಗಾರರ ಪ್ರಶ್ನೆ. ನಮ್ಮದಲ್ಲಿದು ಹೋರಾಟಗಾರ ರವಿಪ್ರಸನ್ನ ಇನ್ನುಳಿದವರು ಹೋರಾಟಗಾರರು ಬೆಳ್ತಂಗಳಲ್ಲೇ ಹೋರಾಟ ಮಾಡೋದಕ್ಕೆ ಹೋದ್ರೆ ತಹಸೀಲ್ದಾರ್ ಅವರು ಅವ್ರಿಗೆ ನಿನ್ನೆ ಅವಕಾಶ ಕೊಡಲಿಲ್ಲ ತಮ್ಮ ಅಭಿಪ್ರಾಯ ಹೇಳೋದಕ್ಕೆ. ಇಲ್ಲಿ ಬರ್ಕೊಡೋದು, ಹೇಳ್ಕೊಡೋದು, ನೀವು ಕೇಳ್ಕೊಡೋದು ಅಂತ ದೂರ ಸರಿಸಿಬಿಟ್ರು. ಅಲ್ಲೇ ಪ್ರತಿಭಟನೆ ಮಾಡ್ತಾಯಿದ್ರು ಆ ಹೋರಾಟಗಾರರು. ಯಾಕೆ ರೀ ಅವರು ಮನವಿ ಕೊಡೋದು ಸ್ವೀಕಾರ ಮಾಡೋದಕ್ಕೇನು ತಹಸೀಲ್ದಾರ್ ಅವ್ರಿಗೆ ಅವರು ತೊಗೊಂಡಿರ್ಬೇಕು. ನಂತರದಲ್ಲ ಡೆವಲಪ್ಮೆಂಟ್ ಇಟ್ಕೊತದ ನನಗೆ. ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ ಇವೆಲ್ಲ ಏನು ಅವ್ರನ್ನ ಕರೆಸಿ ಬೆದರಿಸಿ ನಿಮ್ಮ ಸಾಕ್ಷ್ಯ ಸತ್ತಿಲ್ಲ ಅದಕ್ಕೆ ನೀವು ಮಾಡಿರಬಾರ್ದು ಯಾಕಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. SIT ಏನಾದರೂ ಕ್ಲಿಯರೆನ್ಸ್ ಕೊಡಲಿ. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ ಇವರು 4 ಜನ ಆದರೂ ಮೊದಲು ಹೋಗಲಿ. ಹೋಗಿ ಅವ್ರು ಏನು ಕೇಳ್ತಾರೆ SIT ಅವ್ರು ಫೈನಲ್ ಆಗಲೊಮ್ಮೆ. ಯಾಕಂದರೆ ಇವತ್ತು SIT ವರ್ಸಸ್ ಹೋರಾಟಗಾರರದ ಇವತ್ತು SIT ಎಷ್ಟು ಸತ್ಯ ಹೇಳಿಕತ್ತ ಅನ್ನೋದು ಕನ್ಫರ್ಮ್ ಮಾಡಿ ಕಡೆಗೆ ನೀವು ಅವ್ರು ಏನು ಸಾಕ್ಷಿ ಕೊಡ್ತೀರಿ ಕೊಡಿ. 4 ಜನ, ತಿಮ್ಮರೋಡಿ ಅವರು, ಜಯಂತ್ ಟಿ ಅವರು, ನಮ್ಮ ಮಟ್ಟಣ್ಣವರು, ಇನ್ನೊಬ್ಬರು ಅವ್ರ ಜೊತೆಗೆ ಯಾರಿದ್ದಾರೆ ಅವರು 4ನೇದವರು ಎಲ್ಲರೂ ಹೋಗಿ ತಮ್ಮ ಸತ್ಯಗಳನ್ನು ಅವ್ರ ಮುಂದೆ ಇಡಲಿ. ಅವ್ರು ಏನು ಕೇಳ್ತಾರೆ ನೋಡ್ರಿ, ಸಾಕ್ಷಿಗಳನ್ನು ಹೋಗಿಸಲು ಪ್ರಯತ್ನ ಮಾಡಿ. ನಮ್ಮ ಚೆನ್ನೈ ಅಂತ ಈಗಾಗಲೇ ಕೋರ್ಟ್ನಲ್ಲೇ ಇದ್ದಾನೆ, ಅವನು ಜೈಲಿನಲ್ಲೇ ಇದ್ದಾನೆ. ಅವರು ಒಮ್ಮೆ ಹಾಗೆ ಒಮ್ಮೆ ಇನ್ನೊಮ್ಮೆ ಹೀಗೆ ಅನ್ನುವಂಥ 2 ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮೊದಲು ಹೇಳಿದ ಸತ್ಯನ ಈಗ ಹೇಳಿ ಸತ್ಯನ. ಮತ್ತು ಇನ್ನೊಂದಿಲ್ಲ ಗಮನಿಸ್ಬೇಕಾಗಿದ್ದೀರಪ್ಪ ಅಂದರೆ ಈ 4 ಜನ ತಿಮ್ಮರೋಡಿ ಆಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಅವ್ರ ಜೊತೆಗಾರಾಗಿರ್ಬೋದು, ನಮ್ಮ ಚೆನ್ನೈನ ಬೆದರಿಸೋಕ್ಕೆ ಸಾಧ್ಯ ಇಲ್ಲ. ಭಾಳ ದುಡ್ಡು ಕೊಟ್ಟಿರ್ಬೋದಿಲ್ಲ ಅಂತಲ್ಲ, ಅದ್ರ ಕೋಟಿಗಟ್ಟಲೆ ಕೊಡುವಂಥ ಆಸ್ತಿ ಅದನ್ನು ಅವರಲ್ಲೇ ಕೋಟಿಗಟ್ಟಲೆ ಕೊಟ್ಟು ಅವ್ರು ಸುಳ್ಳು ಹೇಳಿಸ್ಲಿಕ್ಕೆ ಹಚ್ಚಿದ್ರೆ ಬೆದರಿಸೋದಂತೆ ಅವ್ರು ಪೊಲೀಸರು ಅಲ್ಲ, ಮತ್ತೊಬ್ಬರು ಅಲ್ಲ, ಅವ್ರಿಗೆ ಅಧಿಕಾರವೂ ಇಲ್ಲ, ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು. ಆದರೂ ಒಮ್ಮೆ ಹಾಗೆ ಒಮ್ಮೆ ಹೀಗೆ ಮಾತಾಡೋದು ಚೆನ್ನೈ. ಇದರಲ್ಲಿ ಯಾವುದು ಸತ್ಯ ಅನ್ನೋದು ಐಡೆಂಟಿಫೈ ಮಾಡಬೇಕಾಗಿತ್ತು SIT, ಅದು ಸಹಿತ ಕ್ಲಿಯರೆನ್ಸ್ ಇರಲಿಲ್ಲ. ಅಂದರೆ ಒಟ್ಟಾರೆಯಾಗಿ ಇನ್ನೂ SIT ಗೊಂದಲದಲ್ಲಿದೆ. ಗೊಂದಲ ಬೇಕಾಗಿಲ್ಲ, ಸ್ಪಷ್ಟೀಕರಣ ಬೇಕಾಗಿದೆ. ಇವತ್ತು ಅವ್ರೇನು ಇಲ್ಲಿವರೆಗೆ FSL ಮಾಡಿದ್ದಾರೆ, ಪೊಲೀಸ್ ಎನ್ಕ್ವೈರಿ ಮಾಡಿದ್ದಾರೆ, ಚೆನ್ನೈನ ಎನ್ಕ್ವೈರಿ ಮಾಡಿದ್ದಾರೆ. ಈ 4 ಜನರು ಕರೆಸಿ ಎನ್ಕ್ವೈರಿ ಮಾಡಿ ಏನು ಅನ್ನೋದು ಫೈನಲ್ ಹೇಳಿ. ಈಗ ಫೈನಲ್ಗೆ ಬಂದದ 30 ತಾರೀಕು ಒಳಗೆ ಅದು ಸಬ್ಮಿಟ್ ಮಾಡಬೇಕು, ಮಾಡ್ತೀವಿ ಅಂತಲೂ ಮಾತಾಡಿದ್ರೆ 31 ಅಕ್ಟೋಬರ್. ಅದು ಮುಂದೆ ಹೆಚ್ಚು ಕಡಿಮೆ ಆಗ್ಬೋದು. ಅಂದ್ರೆ ಒಟ್ಟಿನಲ್ಲಿ ಏನು ನಡೆದ, ಇವೆಲ್ಲ ನಡೆದ ಘಟನೆಗಳು ಸುಳ್ಳ ಅದು ಸತ್ಯ ಆದರೆ ಇದು ನಿಂತವ್ರು ಯಾರು? ಈಗ ಬಂದು ನಿಂತಿದ್ದ ಅಲ್ಲಿಗೆ ಇದೆಲ್ಲ ಕೂತವ್ರಿದ್ದಾರೆ. ಅದರಲ್ಲೂ ವಕೀಲರು ಪೂರ್ಣ ಪ್ರಮಾಣದಲ್ಲಿ ಇದರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಜಗದೀಶ್ ವಕೀಲ ನಿಮಗೆ ಗೊತ್ತದು, ಅವ್ರ ಜೊತೆಗಾರ ಅನೇಕ ವಕೀಲರು, ಜಡ್ಜಸ್ಸು, ನ್ಯಾಯಾಧೀಶರು ಎಲ್ಲರೂ ಬೆನ್ನತ್ತಿದ್ದಾರೆ. ಇದೀಗ ಬಾಲನ್ನಂತಿ ಈ ಕೇಸಿನ ವಿಷಯದಲ್ಲೇ ಪೂರ್ಣ ಜಾಗೃತಾಗಿ ಸೌಜನ್ಯಾಳ ಕುರಿತಾಗಿಂತ ಕ್ಷಣದ ಏನು ಘಟನೆ ನಡೆದ ಆ ಒಂದು ಏನು ಅವಳಂತ ಅತ್ಯಾಚಾರ ಸಮಯ ಇದ್ದು ಅವಳ ಜೀವ ಹಾನಿಯಾದಿದ್ದು ಎಲ್ಲದ್ರ ಬಗ್ಗೆ ವಿವರವಾಗಿ ಇವತ್ತು ಕಾನೂನಾತ್ಮಕವಾಗಿ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೇ ಸಾಕ್ಷಿಗಳು ನಾಶ ಆಗಿದಾವೆ. ಮಾಡಿದವರು ಯಾರು ಸಾಕ್ಷಿ? ಏನು ಆರೋಪ ಮಾಡೋರು ನಾಶ ಮಾಡಿದಾರೋ ಅಥವಾ ಹೆಗ್ಗಡೆ ಅವ್ರು ನಾಶ ಮಾಡಿದಾರೋ? ಬಹುಸಂಖ್ಯಾತರ ಅಭಿಪ್ರಾಯ, ಜನರ ಅಭಿಪ್ರಾಯ ಇವತ್ತು. ಮತ್ತು ಮೇನ್ ಮೀಡಿಯಾ ಸಹಿತ ಅವ್ರ ಬಗ್ಗೆ ಪ್ರಚಾರ ಮಾಡ್ತಾ ಇಲ್ಲ. ಯಾರ ಬಗ್ಗೆ?
ಈ ತಿಮ್ಮರೋಡಿಯವರು ಈ 4 ಜನರ ಬಗ್ಗೆ ಇನ್ನುಳಿದವ್ರ ಬಗ್ಗೆ ಅವ್ರ ಬಗ್ಗೆ ಇನ್ನಷ್ಟು ಅವರನ್ನು ಹೊರದು ಮುಖವಂತ ಕೆಲಸ ಮಾಡಿದ್ದಾರೆ ವಿನಃ ಏನು ಮಾಡಿದ್ರು ಸೋಷಿಯಲ್ ಮೀಡಿಯಾ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಹೇಳೋದಾದ್ರೆ ಸುಳ್ಳ, ಇವ್ರು ಪತ್ರಿಕರ್ತರ ಅಲ್ವಾ? ಇಂಥವನಿಗೆ ಪ್ರಶ್ನೆಗಳು ನಿಂತಿದ್ದಾವ. ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತದೆ ಗೊತ್ತಿಲ್ಲ. SIT ಏನು ಆರೋಪಿಗಳನ್ನು ಆರೋಪ ಮಾಡುವ ದೂರುದಾರರನ್ನು ಆರೋಪಿಗಳನ್ನಾಗಿ ಮಾಡ್ತದನೋ ಅಥವಾ ಇವರು ಆರೋಪ ಮಾಡುವವರನ್ನು ಆರೋಪಿಯನ್ನಾಗಿ ಮಾಡ್ತದೋ? ಇವತ್ತಿನ ಬಹುಮುಖ್ಯ ಪ್ರಶ್ನೆ. ಇದಕ್ಕೆ ಉತ್ತರ ಆದಷ್ಟು ಜಲ್ದಿ ಸಿಗ್ತದೆ ಅಂತ ಅನ್ನಿಸ್ತಾ ಇದೆ. ಬಟ್ ಸಂಶಯ ಮಾತ್ರ ಹೋಗಿಲ್ಲ. ಏನೋ ಮಾಡ್ತಾಯಿದೆ SIT. ಸತ್ಯ ಹೇಳುವಲ್ಲೇ ಇಲ್ಲೂ ಮುಚ್ಚಾಗ್ತಾ ಇದೆಯಾ ಅನ್ನೋ ಭಯ ಮಾತ್ರ ಎಲ್ಲ ಹೋರಾಟಗಾರರು ಜೊತೆಗೆ ನಮ್ಮಂಥ ಸೋಷಿಯಲ್ ಮೀಡಿಯಾದವ್ರ ಅಭಿಪ್ರಾಯ ಇದೆ. ನಿಮಗೇನು ಅನ್ನಿಸ್ತದೆ? ನಮ್ಮ ಮಾತಾಡಿ ತಪ್ಪು ಅನ್ನಿಸ್ತದೆ, ಸುಳ್ಳು ಅನ್ನಿಸ್ತದೆ? ಸುಳ್ಳು ಇಲ್ಲ ಕಾಮೆಂಟ್ ಮಾಡಿರಿ. ನಾವು ಧರ್ಮಸ್ಥಳದ ಮಂಜುನಾಥ ಮತ್ತು ಅನ್ನಪ್ಪ ಸ್ವಾಮಿಯವರು ವಿರೋಧಿಗಳು ಎಂದೂ ಅಲ್ಲ. ಅದರಲ್ಲೂ ತಿಮ್ಮರೋಡಿ ಮಟ್ಟನವರಂತೂ ಮೊದಲ ಅಲ್ಲ. ತಿಮ್ಮರೋಡಿಯವರಂತೆ ಅತ್ಯಂತ ಕಡು ಹಿಂದುತ್ವವಾದಿ ಅನ್ನೋದು ನೆನಪಿಟ್ಕೊಂಡು ನಾವೇನು ಮಾತಾಡಬೇಕಾಗಿತ್ತು ಹೇಳ್ದ. ಮತ್ತು ಇನ್ನೊಂದು ಮಾತು ಕೊನೆಯದಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ, ಹೆಗ್ಗಡೆಯವರನ್ನು ಇಳಿಸಿ ಅಂದ್ರೆ ವೀರೇಂದ್ರ ಹೆಗ್ಗಡೆಯವ್ರನ್ನ ಇಳಿಸಿರ ತಿಮ್ಮರೋಡಿಯವ್ರಿಗೆ ಆ ಪೀಠ ಸಿಗ್ತದನ? ಇದು ಪ್ರಶ್ನೆ ಮಾಡುವಂಥ ವಿಷಯ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.